ಈ ದಿವಸಗಳಲ್ಲಿ ಜೀವಿತದ ಕುರಿತಾಗಿ, ಕುಟುಂಬದ ಕುರಿತಾಗಿ, ಮಕ್ಕಳ ಕುರಿತಾಗಿ, ಅವಶ್ಯಕತೆಗಳ ಕುರಿತಾಗಿ ಅನೇಕ ಕಾರ್ಯಗಳ ಬಗ್ಗೆ ಯೋಚಿಸಿ ಒಂದು ನಿರಾಸೆಯಲ್ಲಿ ಅಥವಾ ಒಂದು ಭಯದಲ್ಲಿ ನೀವು ಜೀವಿತವನ್ನ ನಡೆಸುತ್ತಾ ಇರಬಹುದು. ಭಯಪಡಬೇಡಿ. ದೇವರ ವಾಕ್ಯವು ಹೇಳುತ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ನಿಮಗೆ ಈ ಸಂದರ್ಭದಲ್ಲಿ ಸಹಾಯ ಮಾಡುವಂತ ಸರ್ವಶಕ್ತನಾದ ದೇವರಿದ್ದಾನೆ. ಆತನ ಕರಗಳಲ್ಲಿ ನಿಮ್ಮ ಜೀವಿತವನ್ನ ಸಮರ್ಪಿಸುವುದಾದರೆ, ನಿಮ್ಮ ಈ ಭೂಯಾತ್ರೆಯ ಚಿಂತೆಯನ್ನೆಲ್ಲ ಆತನಿಗೆ ವಹಿಸಿಬಿಟ್ಟು ನೀವು ಭರವಸೆಯಿಂದ ಜೀವಿಸುವುದಾದರೆ, ಖಂಡಿತವಾಗಿ ಆತನು ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಾನೆ. ಆತನ ಮಕ್ಕಳಿಗೋಸ್ಕರ ಆತನು ಮಾಡದೇ ಇರುವಂತ ಅದ್ಭುತ ಯಾವುದೂ ಇಲ್ಲ. ಆದ್ದರಿಂದ ಭರವಸೆದಿಂದಿರಿ, ಧೈರ್ಯವಾಗಿರಿ, ಪ್ರಾರ್ಥನೆ ಮಾಡಿರಿ, ನಂಬಿಕೆಯನ್ನ ಎತ್ತಿ ಹಿಡಿಯಿರಿ. ನಿಶ್ಚಯವಂತ ಜಯಗಳನ್ನು, ಆಶೀರ್ವಾದಗಳನ್ನು ಕಾಣುತ್ತೀರಾ.